ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂಘರ್ಷ ನಡೀತಾ ಇದೆಯಲ್ಲ, ಇದು ಯಾಕೆ? ಈ ಜಂತರ್ ಮಂತರ್ ಸಂಘರ್ಷದ ಹಿಂದೆ ಯಾರ ಕೈವಾಡ ಇದೆ? ಇದು ನಿಜವಾಗ್ಲೂ ವಿದ್ಯಾರ್ಥಿಗಳಿಗಾಗಿ ನಡೆತಿರ್ತಕ್ಕಂಥ ಹೋರಾಟನ ಅಥವಾ ಒಂದು ರಾಜಕೀಯ ಪಿತೂರಿಯ? ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಅಪರಾಧವ? ಇದೆಲ್ಲವನ್ನ ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನಮ್ಮ ಈ ವಿಚಾರವನ್ನು ಪ್ರಸ್ತಾಪ ಮಾಡೋಣ ಬನ್ನಿ. ಬಂಧುಗಳೇ, ಭಾರತದಲ್ಲಿ ದಿಢೀರನ್ನೇ ಸೃಷ್ಟಿಯಾದಂತಹ ಒಂದು ಕ್ರಾಂತಿ ಏನು ಅಂದ್ರೆ ಅದು ಸಿಜೆಪಿ ಎನ್ನುವಂಥದ್ದು, ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿ ಕೇಳಿ ಒಂದು ಸಂಘಟಿತವಾಗಿ ಹುಟ್ಟುಕೊಂಡಂತದ್ದಲ್ಲ. ಕೇಂದ್ರ ಸರ್ಕಾರವನ್ನ ಸಪೋರ್ಟ್ ಮಾಡುವಂತ ಬರದಲ್ಲಿ ಒಬ್ಬರು ನ್ಯಾಯಾಧೀಶರು ಮತ್ತು ಒಬ್ಬರು ಮಂತ್ರಿ, ಕೇಂದ್ರದ ಮಂತ್ರಿ, ವಿದ್ಯಾರ್ಥಿಗಳನ್ನ ಮತ್ತು ಯುವಜನರನ್ನ ಕುರಿತು ಇವರೆಲ್ಲರೂ ಕೆಲಸಕ್ಕೆ ಬಾರದಂತಹ ಜಿರಳೆಗಳು ಅಥವಾ ಕಾಕ್ರೋಚ್ಗಳು ಅಂತ ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ವಿರುದ್ಧವಾಗಿ ಹುಟ್ಟುಕೊಂಡಂತದ್ದೇ ಕಾಕ್ರೋಚ್ ಜನತಾ ಪಾರ್ಟಿ. ಒಂದು ವಿಡಂಬನೆ, ಅದು ಪಕ್ಷ ಕಟ್ಟಬೇಕು ಅಂತ ಏನ್ ಮಾಡದ್ದಲ್ಲ, ಅದು ರಾಜಕೀಯ ವಿಡಂಬನೆಗೋಸ್ಕರ ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೆ ಹೌದು ನಾವೆಲ್ಲ ಯುವಕರು, ನೀವು ಕಾಕ್ರೋಚ್ ಅನ್ನೋದಾದ್ರೆ ಕೆಲಸ ಇಲ್ಲದೆ ಬಿದ್ದಿದ್ದೀವಿ ಅನ್ನೋದಾದ್ರೆ, ಕೆಲಸ ಇಲ್ಲದೆ ಬಿದ್ದಿರೋದಕ್ಕೆ ಕಾರಣ ಯಾರು? ನಮ್ಮನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂಥ ನೀವೇ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಿರ್ಬೋದು, ಸರ್ಕಾರಗಳು ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರು ಕೆಲಸ ಇಲ್ಲದೆ ಕೂತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅಲ್ಲಿನ ಸರ್ಕಾರಗಳೇ ನೇರ ಹೊಣೆ. ಹಾಗಾಗಿ ನಾವು ಕಾಕ್ರೋಚ್ಗಳೇ, ನಿಮ್ಮನ್ನ ಪ್ರಶ್ನೆ ಮಾಡುವಂತ ಕಾಕ್ರೋಚ್ಗಳು ಮತ್ತು ನಿಮ್ಮ ಎಲ್ಲ ಅನ್ಯಾಯಗಳನ್ನ, ಅಕ್ರಮಗಳನ್ನ ತಿಂದಾಕುವಂತ ಕಾಕ್ರೋಚ್ಗಳು ಅನ್ನುವಂತ ಒಂದು ವಿಡಂಬನಾತ್ಮಕವಾಗಿ ಹುಟ್ಟುಕೊಂಡದ್ದೇ ಕಾಕ್ರೋಚ್ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾಗಿ, ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಂಸದ ಮತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಸುವಂತ ಒಬ್ಬ ನ್ಯಾಯಾಧೀಶ ಹೇಳಿಕೆ ಕೊಟ್ಟಂತದ್ದು. ಹಂಗಾಗಿ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸೃಷ್ಟಿಯಾಯಿತು. ಒಂದು ವಿಡಂಬನಾತ್ಮಕವಾಗಿ ಸೃಷ್ಟಿಯಾಗಿದ್ದು, ಒಂದು ಪಕ್ಷ ಕಟ್ಟಬೇಕು ಅಂತಲ್ಲ. ಅಭಿಜಿತ್ ದೀಪ್ಕೆ ಅಂತಕ್ಕಂಥ ಒಬ್ಬ ಯುವಕ ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಇದನ್ನ ಒಂದು ವಿಡಂಬನಾತ್ಮಕವಾಗಿ ಬಿಡುಗಡೆ ಮಾಡಿದ್ದು. ಆದ್ರೆ ಈ ವಿಡಂಬನೆ ಭಾರತದ ಯುವಜನರಲ್ಲಿ ಸರ್ರಂತ ಕಾಡ್ಗಿಚ್ಚಿನಂತೆ ಹಬ್ಬಿ ಒಂದು ದೊಡ್ಡ ಆಂದೋಲನವಾಗಿ ಸೃಷ್ಟಿಯಾಯಿತು. ನಾವೆಲ್ಲರೂ ಕಾಕ್ರೋಚ್ ಜನತಾ ಪಾರ್ಟಿ ಸೇರ್ತೀವಿ, ಹೌದು ನಾವು ಕಾಕ್ರೋಚ್ ಜನತಾ ಪಾರ್ಟಿನಿ ಅಂತ ಹೇಳಿ ಪ್ರತಿಯೊಬ್ಬರನ್ನು ತಮ್ಮ ವಾಲ್ಗಳಲ್ಲಿ, ಫೇಸ್ಬುಕ್ ವಾಲ್ಗಳಲ್ಲಿ, ವಾಟ್ಸ್ಆಪ್ ಅಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ ಎಲ್ಲ ಕಡೆ ನಾವೆಲ್ಲರೂ ಕಾಕ್ರೋಚ್ ಪಾರ್ಟಿಯ ಸದಸ್ಯರೇ ಅಂತೇಳಿ ಒಂದು ದೊಡ್ಡ ಸದಸ್ಯತ್ವದ ಅಭಿಯಾನವನ್ನಾಗಿ ಸೃಷ್ಟಿ ಮಾಡಿದ್ರು. ಅದರಿಂದಾಗಿ ಬಿಜೆಪಿಯೇ ದಂಗು ಬಿಡಿಸುವಷ್ಟು ಬಿಜೆಪಿಯ ಸದಸ್ಯರ ಸಂಖ್ಯೆಯನ್ನು ಮೀರಿ ಜಾಲತಾಣದ ಮುಖಾಂತರವೇ ಲಕ್ಷಾಂತರ ಕೋಟ್ಯಾಂತರ ಜನ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಸೇರ್ಕೊಂಡ್ರು. ಅಂದ್ರೆ ಆತರ ನಾವು ಕೂಡ ಅದರ ಮೆಂಬರ್ಗಳು ಅನ್ನೋ ತರದಲ್ಲಿ ಬಿಂಬಿಸ್ಕೊಂಡ್ರು. ಅಷ್ಟೊತ್ತಿಗಾಗಲೇ ಭಾರತದಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ನೀಟ್ ಎಕ್ಸಾಮ್ಗಳು ನಡೆದಿದ್ದು. ನೀಟ್ಗೆ ಲಕ್ಷಾಂತರ ಕೋಟ್ಯಾಂತರ ಯುವಕರು, ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸುಗಳಿಗಾಗಿ ಹಗಲು ಇರುಳು ಅಧ್ಯಯನ ಮಾಡಿ ಪರೀಕ್ಷೆ ಬರೀತಾರೆ. ಆದರೆ ಪರೀಕ್ಷೆ ಬರೆದ ಕೆಲವೇ ಗಂಟೆಗಳಲ್ಲಿ ಅಥವಾ ದಿನಗಳಲ್ಲಿ ಗೊತ್ತಾಗುತ್ತೆ ಈ ನೀಟ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಅಂತ. ಒಳಗಿನವರೇ ಅಂದ್ರೆ ಅಲ್ಲಿನ ಅಧಿಕಾರಿಗಳೇ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ ಪ್ರಶ್ನೆ ಪತ್ರಿಕೆಗಳನ್ನ ತಮಗೆ ಬೇಕಾದವರಿಗೆ ಮಾರಾಟ ಮಾಡಿರ್ತಕ್ಕಂಥ ಬಹುದೊಡ್ಡ ಜಾಲ ಗೊತ್ತಾಗುತ್ತೆ. ಇದರಿಂದಾಗಿ ನೀಟ್ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಸೊ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಮಾಡೋದ್ರಿಂದಾಗಿ ಅನೇಕರ ಕನಸುಗಳು ನುಚ್ಚು ನೂರಾಗ್ತವೆ. ಕೆಲವರು ವಿಡಂಬನೆ ಮಾಡ್ತಾರೆ, ನೀಟ್ ಎಕ್ಸಾಮ್ ಒಂದ್ಸಲ ಕ್ಯಾನ್ಸಲ್ ಆದ್ರೇನ್ರಿ, ಮತ್ತೊಮ್ಮೆ ಬರೋದ್ರಾಯ್ತು. ನೀಟಲ್ಲಿ ಯಾರ್ಯಾರು ಅಕ್ರಮ ಮಾಡಿದ್ರು ಅವ್ರಿಗೆ ಎಲ್ರಿಗೂ ಶಿಕ್ಷೆ ಆಗಿಲ್ವಾ? ಹಾಗಾಗಿ ಶಿಕ್ಷೆ ಆದ್ಮೇಲೆ ಇನ್ನೇನು, ಓದಿರೋದನ್ನೇ ಮತ್ತೆ ಬರೆಯಕ್ಕೇನು ವಿದ್ಯಾರ್ಥಿಗಳಿಗೆ ಎನ್ನುವಂತ ದಾರ್ಷ್ಟ್ಯದ ಮಾತುಗಳನ್ನ ಆಡ್ತಾ ಇದ್ದಾರೆ ಕೆಲವರು. ಆದ್ರೆ ಎಷ್ಟು ಸಾರಿ ಅಂತ ಓದೋದನ್ನೇ ಓದಬೇಕು ವಿದ್ಯಾರ್ಥಿ ಅಂದ್ರೆ ಜೀವನ ಪರ್ಯಂತ ಪುಸ್ತಕದ ಉಳುವಾಗಿ ಅದನ್ನ ಗಟ್ಟು ಮಾಡ್ತಾ ಕೂತ್ಕೊಳ್ಳೋದೇನ? ಹೀಗಾಗಿ ಎಷ್ಟು ಜನ ಸೀಟ್ ಸಿಕ್ಕಿತೋ ಮೊದಲನೇ ನೀಟಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ತನ್ನ ಕನಸುಗಳನ್ನ ಈಡೇರಿಸಿಕೊಂಡಿದ್ರು ಅವರೆಲ್ಲ ನಿರಾಶರಾಗೋದ್ರು. ಇದರಿಂದ ಅನೇಕರು ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇದೊಂದು ದುರ್ಬಲ ಮನಸ್ಥಿತಿ. ಆದ್ರೆ ಈ ದುರ್ಬಲ ಮನಸ್ಥಿತಿಗೆ ಕಾರಣರು ಯಾರು? ಇಂತಹ ಅವ್ಯವಹಾರಗಳಿಗೆ ಕಾರಣರು ಯಾರು? ಸರ್ಕಾರ ನೇರ ಹೊಣೆ. ಈ ಹೊಣೆಯನ್ನ ನೋಡಿ, ಒಂದು ಇಲಾಖೆಯಲ್ಲಿ ಒಂದು ಭ್ರಷ್ಟಾಚಾರ ನಡೆದ್ರೆ ಅಥವಾ ಒಂದು ಅನಾಹುತ ನಡೆದ್ರೆ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ರಾಜೀನಾಮೆ ಕೊಡ್ತಕ್ಕಂಥದ್ದು ವಾಡಿಕೆ. ಇವರೇ ಸ್ವತಃ ಇದೇ ಬಿಜೆಪಿ ನಾಯಕರುಗಳೇ ಕೋಲಾಹಲ ಎಬ್ಬಿಸಿದ್ರು ಯಾವ್ದಾದ್ರು ಸಂದರ್ಭಗಳು ಬಂದಾಗ, ಆ ಇಲಾಖೆಗೆ ಸಂಬಂಧಪಟ್ಟಂಗೆ ವಿಫಲತೆ ಆದಾಗ ರಾಜೀನಾಮೆ ಪಡೆದಿದ್ರು. ಆದ್ರೆ ಇವತ್ತು ಇವರು ಹೊಸ ಟ್ಯೂನ್ ಏನೋ ಒಂದು ಅಕ್ರಮ ನಡೆದ್ರೆ ಅದಕ್ಕೆ ತಕ್ಕದಂತ
ಶಿಕ್ಷೆಯನ್ನ ಆ ವ್ಯಕ್ತಿಗಳು ಕೊಟ್ಟಿರ್ತೀವಿ, ಅದಕ್ಕೆ ರಾಜೀನಾಮೆ ಯಾಕೆ ಕೊಡಬೇಕು ಒಬ್ಬ ಸಚಿವ ಅಂತ ಕೇಳ್ತಾರೆ ಇವತ್ತು ರಾಷ್ಟ್ರದಿಂದ. ಸೊ ಈ ನೀಟ್ ಅಕ್ರಮದ ವಿರುದ್ಧ ಸಿಜೆಪಿಗೆ ಒಂದು ಅವಕಾಶ ಸಿಕ್ತು. ಸಿಜೆಪಿಯ ಅಭಿಜಿತ್ ದೀಪ್ಗೆ ಭಾರತಕ್ಕೆ ಬರ್ತಾರೆ. ಪರೀಕ್ಷೆಗಳಲ್ಲಿ ಆದಂತ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳ ಪರವಾಗಿ ಒಂದು ಸಂಘಟಿತ ಹೋರಾಟವನ್ನು ಶುರು ಮಾಡ್ತಾರೆ. ಇದು ದೊಡ್ಡ ಆಂದೋಲನವಾಗಿ ಇವತ್ತು ಜಂತರ್ ಮಂತರ್ನಲ್ಲಿ ಬಂದು, ಯಾಕೆ ಜಂತರ್ ಮಂತರ್ ಬಂದ್ರು ದೆಹಲಿಗೆ ಅಂತಂದ್ರೆ, ಬೆಂಗಳೂರು ಮತ್ತೆ ಬಹುತೇಕ ಕಡೆ ಪುಣೆ ಇಲ್ಲೆಲ್ಲ ಚಳವಳಿಗಳನ್ನ ರೂಪಿಸಿದ್ರು ಮತ್ತು ಅದನ್ನ ತಾರ್ಕಿಕ ಅಂತ್ಯ ಕಾಣಿಸಬೇಕು ಅಂತ ಹೇಳಿ ಭಾರತ ಸರ್ಕಾರದ ಉನ್ನತ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಈ ಹೊಣೆಯನ್ನು ಹೊತ್ತು ನೀಟ್ನಲ್ಲಿ ಆದಂತ ಅಕ್ರಮಗಳನ್ನ ತಡೆಯಕ್ಕಾಗದಿರತಕ್ಕಂಥ ವಿಫಲತೆಯ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಪಟ್ಟಿಡಿದು ಈ ಸಿಜಿಪಿ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಎಲ್ಲ ಯುವಕರು ವಿದ್ಯಾರ್ಥಿಗಳೆಲ್ಲರೂ ಸೇರ್ಕೊಂಡು ಒಂದು ಚಳವಳಿಯನ್ನು ರೂಪಿಸಿದ್ರು. ಬಹುದೊಡ್ಡ ಚಳವಳಿಯಾಗಿ ರೂಪುಗೊಳ್ತದ್ದು. ಜಂತರ್ ಮಂತರ್ನಲ್ಲಿ ದೊಡ್ಡ ಧರಣಿ ಸತ್ಯಾಗ್ರಹ ಶುರುವಾಯಿತು. ಈ ಧರಣಿ ಸತ್ಯಾಗ್ರಹ ಮತ್ತಷ್ಟು ಚುರುಕಾಗಿದ್ದು ಯಾವಾಗ ಅಂತಂದ್ರೆ, ಲಡಾಖ್ನ ಶಿಕ್ಷಣ ತಜ್ಞ ವಾಂಗ್ಚುಂಗ್ ರವರು ಈ ಒಂದು ಚಳವಳಿಗೆ ಧುಮುಕಿದಾಗ ಅವರ ಒಂದು ಅಮರಣಾಂತ ಉಪವಾಸವನ್ನ ಕೈಗೊಂಡ ಮೇಲೆ ಚಳವಳಿ ತೀವ್ರ ಆಯಿತು. ಅಲ್ಲಿಗೆ ಅನೇಕ ಚಿಂತಕರುಗಳು, ಹೋರಾಟಗಾರರು ಮತ್ತೆ ಚಲನಚಿತ್ರ ನಟರುಗಳು, ನಟನಟಿಯರು ಎಲ್ಲರೂ ತಮ್ಮ ಬೆಂಬಲವನ್ನು ಸೂಚಿಸಿದ್ರು. ಸಹಜವಾಗಿ ಮನುಷ್ಯತ್ವ ಇರತಕ್ಕಂಥ ಪ್ರತಿಯೊಬ್ಬರು ತಮ್ಮ ಬೆಂಬಲವನ್ನು ಸೂಚಿಸಿದ್ರು. ಆವಾಗ ಚಳವಳಿ ತೀವ್ರತೆ ಆಯಿತು. ಈಗ ಚಳವಳಿಯೇ ತಪ್ಪು ಅಂತ ಹೇಳಿ ವಿದ್ಯಾರ್ಥಿಗಳ ಮೇಲೆ ಫೇಕ್ ಪೊಲೀಸರನ್ನ ಬಿಟ್ಟು, ಪೊಲೀಸರಲ್ಲ, ಪೊಲೀಸ್ ಅಲ್ಲದೇನೆ ಬೇರೆ ಬೇರೆ ಪೊಲೀಸ್ ರೂಪದಲ್ಲಿ ಲಾಠಿಗಳನ್ನ ಇಟ್ಕೊಂಡು, ಲಾಠಿಗಳಿಗೆ ಮೊಳೆಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳ ಮೇಲೆ ದಾಂಧಲೆ ಮಾಡಿ ಹೊಡೆದು ಅವರ ಒಂದು ಪ್ರತಿಭಟನೆ ಹಕ್ಕನ್ನೇ ಅಥವಾ ನಮ್ಮ ಒಂದು ಸಾಂವಿಧಾನಿಕ ಹಕ್ಕನ್ನೇ ಮೊಟಕುಗೊಳಿಸುವಂತ ದೌರ್ಜನ್ಯ ದಬ್ಬಾಳಿಕೆಯನ್ನ ಸರ್ಕಾರವೇ ಖುದ್ದು ನಿಂತು ವಿದ್ಯಾರ್ಥಿ ಯುವಜನರ ಮೇಲೆ ನಡೆಸಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ. ಇದನ್ನ ದೇಶದ ಪ್ರತಿಯೊಬ್ಬ ನಾಗರಿಕರು ಪ್ರತಿಭಟಿಸಬೇಕು, ಖಂಡಿಸಬೇಕು ಮತ್ತು ಇದರ ವಿರುದ್ಧವಾಗಿ ಎಲ್ಲರೂ ಸಂಘಟಿತ ಹೋರಾಟವನ್ನು ರೂಪಿಸಿ ಕೇಂದ್ರ ಸರ್ಕಾರದ ಮರ್ಮಕ್ಕೆ ಆಘಾತವಾಗುವಂತೆ ಮಾಡಲೇಬೇಕಾಗಿದೆ. ಈಗ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಡೆಮೊಕ್ರಾಟಿಕ್ ಆಗಿದೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಇದೊಂದು ಡಿಕ್ಟೇಟರ್ಶಿಪ್ ಅನ್ನ ವಹಿಸ್ತಾ ಇದೆ. ಇದರ ಕುರಿತು ಒಂದು ಸಭೆಯನ್ನ ಕರೆದಂತ ಪ್ರಧಾನಿಗಳು ಎಂತ ಬಾಲಿಶವಾದಂತ ಹೇಳಿಕೆ ಕೊಡ್ತಾರೆ, ಅದು ಅವ್ರು ಹೇಳಿಕೆ ಕೊಡಲ್ಲ, ಒಬ್ಬ ಮಂತ್ರಿಯ ಮುಖಾಂತರ ಹೇಳಿಕೆ ಕೊಡಿಸ್ತಾರೆ. ಏನ್ ಹೇಳಿಕೆ ಕೊಡಿಸ್ತಾರೆ? ಇದೊಂದು ಅನ್ಯಾಯ, ಅಕ್ರಮ, ಈ ಅಕ್ರಮಗಳಿಗೆ ತಕ್ಕಂತ ಶಿಕ್ಷೆಯನ್ನು ಕೊಡ್ತೀವಿ ನಾವು. ಇಡೀ ದೇಶದಾದ್ಯಂತ ವ್ಯಾಪಿಸಿರ್ತಕ್ಕಂಥ ಒಂದು ಅಕ್ರಮ ಜಾಲ ಇದು. ಈ ಜಾಲವನ್ನ ಅಥವಾ ಈ ವ್ಯವಸ್ಥೆಯನ್ನು ನಾವು ಸರಿಪಡಿಸಬೇಕು ಹೊರತು ಅದಕ್ಕೋಸ್ಕರ ಒಬ್ಬ ಮಂತ್ರಿಯ ತಲೆದಂಡ ಮಾಡೋದು ಅರ್ಥ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ರೈಲ್ವೆ ಇಲಾಖೆಯಲ್ಲಿ ರೈಲ್ವೆ ಏನಾದ್ರು ಅಪಘಾತ ಆಗೋದ್ರೆ ರೈಲ್ವೆ ಮಂತ್ರಿಗೂ ರೈಲ್ವೆ ಅಪಘಾತಕ್ಕೂ ಏನ್ ಸಂಬಂಧ? ಆದ್ರೆ ಅನೇಕ ಸಲ ರೈಲ್ವೆ ಮಂತ್ರಿಗಳ ತಲೆದಂಡ ಆಗಿದೆ. ಯಾಕಂದ್ರೆ ಅವರು ವಿಫಲತೆ ಅಂತ ಕಾರಣಕ್ಕೂ, ಅಥವಾ ವ್ಯಕ್ತಿಗೆ ತನ್ನ ಇಲಾಖೆಯನ್ನು ನಿಭಾಯಿಸಕ್ಕಾಗದೇ ಇದ್ದಾಗ ಅಥವಾ ತನ್ನ ಇಲಾಖೆಯ ವಿಫಲತೆಯಿಂದಾಗಿ ಹಲವು ನಷ್ಟಗಳು ಸಂಭವಿಸಿದಾಗ ಅಥವಾ ಪ್ರಾಣಗಳು ಹೋದಾಗ ಅವನು ಅದರ ನೈತಿಕತೆ, ಕನಿಷ್ಠ ಮಾನವೀಯತೆ ಇಟ್ಕೊಂಡು ತನ್ನ ನೈತಿಕ ಹೊಣೆ ಹೊತ್ತು ತನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ದು ವಾಡಿಕೆ ಎಲ್ಲ ಕಡೆನೂ. ಆದ್ರೆ ಇವರು ಎಷ್ಟು ಬಂಡು ಬಿದ್ದೋಗಿರೋದ್ರೆ ಅಂತಂದ್ರೆ, ಪೊಲೀಸರು ಏನಾದರೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಸಂದರ್ಭದಲ್ಲಿ ಲಾಠಿ ಪ್ರಹಾರ ಮಾಡಬೇಕಾಗಿ ಬಂದಾಗ ಅಥವಾ ಅಶ್ರುವಾಯುಗಳನ್ನ ಸಿಡಿಸಬೇಕಾಗಿ ಬಂದಾಗ ಯಾರ ಪ್ರಾಣಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು. ಅದನ್ನ ಅಂದ್ರೆ ಗುಂಪನ್ನ ಚದುರಿಸೋಕ್ಕೋಸ್ಕರ ಮಾಡಬೇಕು. ಆದ್ರೆ ಇಲ್ಲಿ ಪೊಲೀಸ್ ರೂಪದಲ್ಲಿ ಹಲವರು ಯೂನಿಫಾರ್ಮು ಕೂಡ ಇಲ್ದೇನೆ ಲಾಠಿಗಳು ಇಟ್ಕೊಂಡು, ಅಂದ್ರೆ ಯಾರು ಇವರೆಲ್ಲ? ಇವರೆಲ್ಲರೂ ಬಿಜೆಪಿಯ ಕಾರ್ಯಕರ್ತರುಗಳಾಗಿರ್ತಾರೆ, ಸಂಘ ಪರಿವಾರದ ಕಾರ್ಯಕರ್ತರುಗಳಾಗಿರ್ತಾರೆ. ಆ ಲಾಠಿಗಳಿಗೆ ಮೊಳೆಗಳನ್ನ ಹೊಡ್ಕೊಂಡು, ಇದೇ ಬೇಕಾದಷ್ಟು ವಿಡಿಯೋಗಳು, ಫೋಟೋಗಳೆಲ್ಲ ಬಂದಿದೆ. ವಿದೇಶಿ ಮಾಧ್ಯಮಗಳಲ್ಲಿ ಇದನ್ನ ಚೀಮಾರಿ ಆಗ್ತಾ ಇದ್ದಾರೆ. ಮೊಳೆಗಳು ಹೊಡ್ಕೊಂಡು ವಿದ್ಯಾರ್ಥಿಗಳಿಗೆ ಮನಸ್ಸೋ ಇಚ್ಛೆ ತಿಳಿಸುವುದು, ಇಲ್ಲಂದ್ರಲ್ಲಿ ಹೊಡೆಯೋದು, ಕಾಲಿನ ಕೆಳಗಡೆ ಹೊಡಿಬೇಕು, ಬೆದರಿಸಬೇಕು ಅಂತಿದೆ. ಆದ್ರೆ ಇವರು ಅಮಾನುಷವಾಗಿ ವಿದ್ಯಾರ್ಥಿ ಯುವಜನರ ಮೇಲೆ ಎಲ್ಲಂದ್ರಲ್ಲಿ ಹೇಗಂದ್ರಾಗೆ ಹೊಡೆದು ದೌರ್ಜನ್ಯ ಮಾಡಿರ್ತಕ್ಕಂಥದ್ದನ್ನ ನ್ಯಾಯಯುತವಾದದ್ದು ಅಂತ ಅನ್ಬೇಕಾ? ನಾವು ದೇಶದ ಜನತೆ ಇದನ್ನ ಸಮರ್ಥಿಸಬೇಕಾ? ಅವರು ಬಿಜೆಪಿ ಸಪೋರ್ಟರ್ಸ್ಗಳಾಗಿರಲಿ, ಸಂಘ ಪರಿವಾರದ ಸಪೋರ್ಟರ್ಸ್ಗಳಾಗಿರಲಿ, ಹೇಗೆ ಇದನ್ನ ನಾಚಿಕೆಯಲ್ಲಿ ಸಮರ್ಥಿಸ್ತಾರೆ? ತಪ್ಪೇನು? ಇಲ್ಲಿರ್ತಕ್ಕಂಥವ್ರು ಯಾರು ವಿದ್ಯಾರ್ಥಿಗಳಲ್ಲ, ವಿದ್ಯಾರ್ಥಿಗಳ ರೂಪದಲ್ಲಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ರಾಜಕೀಯ ವ್ಯಕ್ತಿಗಳೇ ಆಗಿರ್ಬೋದು. ಅದು ರಾಜಕೀಯ ವ್ಯಕ್ತಿಗಳು ಹಾಗಿದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಬಾರ್ದಾ? ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದಕ್ಕೆ ಅಣ್ಣಾ ಹಜಾರೆ ಅನ್ನುವಂಥವ್ರು ಒಬ್ರು ಬಂದ್ಬಿಟ್ಟು ಒಂದು ಚಳವಳಿ ನಿರತರಾಗಿದ್ರು, ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತೇಳಿ. ಅಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂದ್ರೆ ಇವತ್ತು ಕಾಂಗ್ರೆಸ್ ಹೋಗಿ ಬಿಜೆಪಿ ಬಂದಾಕ್ಷಣಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಆಗೋಯ್ತಾ? ಬೇರೆ ಸರ್ಕಾರಗಳಿದ್ದಾಗ ಎಬಿವಿಪಿ ಅಂತಿದೆ, ಒಂದು ಬಿಜೆಪಿಯ ಒಂದು ಅಂಗಸಂಸ್ಥೆ ಅಥವಾ RSS ನ ಅಥವಾ ಸಂಘ ಪರಿವಾರದ ಅಂಗಸಂಸ್ಥೆ ವಿದ್ಯಾರ್ಥಿ ಸಂಘಟನೆ ಇದೆ, ಎಬಿವಿಪಿ ಅಂತ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂತ. ಈ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳ ಈ ನೀಟ್ಲಾದಂತಹ ಅಕ್ರಮದ ಬಗ್ಗೆ ಯಾವತ್ತಾರು ತನ್ನ ಪ್ರತಿಭಟನೆಯನ್ನು ದಾಖಲಿಸ್ತಾ?
ಅಥವಾ ಬಿಜೆಪಿಯನ್ನು ಬೆಂಬಲಿಸುವ ಬೇಕಾದಷ್ಟು ವಿದ್ಯಾರ್ಥಿ ಸಂಘಟನೆಗಳಿವೆ, ಅಥವಾ ದೇಶದಲ್ಲಿ ಬೇಕಾದಷ್ಟು ವಿದ್ಯಾರ್ಥಿ ಸಂಘಟನೆಗಳಿವೆ. ಈ ವಿದ್ಯಾರ್ಥಿ ಸಂಘಟನೆಗಳು ವಿಷಯಾಧಾರಿತವಾಗಿ, ಅವರಿಗೆ ಬಿಜೆಪಿ ಇಷ್ಟೇ ಇರಬಹುದು, ಸಂಘ ಪರಿವಾರ ಇಷ್ಟೇ ಇರಬಹುದು, ಆದರೆ ವಿಷಯಾಧಾರಿತವಾಗಿ ವಿದ್ಯಾರ್ಥಿಗಳಿಗೆ ನಷ್ಟ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಒಂದು ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತೇಳಿ ಅವರ ಪರವಾಗಿ ಏನಾದರೂ ಚಳವಳಿಗಳನ್ನ ರೂಪಿಸೇ ಇಲ್ಲ. ಹೋಗ್ಲಿ, ವಿಷಯಾಧಾರಿತವಾಗಿ ನಾನು ಹೇಳೋದು, ವಿಷಯಾಧಾರಿತವಾಗಿ ಸಿಜೆಪಿಯ ಹೋರಾಟಕ್ಕೆ ಅಥವಾ ವಾಂಗ್ಚುಂಗ್ರವರ ಹೋರಾಟಕ್ಕೆ ಕಾಂಗ್ರೆಸ್ ಕಡೆಗೂ ಬೆಂಬಲ ಕೊಡ್ತು. ಖುದ್ದಾಗಿ ಸೋನಿಯಾ ಗಾಂಧಿ ಅವರೇ ಅದನ್ನ ಬೆಂಬಲಿಸಬೇಕು ಅಂತ ಹೇಳಿಕೆ ಕೊಟ್ಟರು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಚಳವಳಿಗಾರರಿಗೆ ಬೆಂಬಲ ಕೊಟ್ಟು ಅವರು ಕೂಡ ಬಂದು ಧರಣಿಯಲ್ಲಿ ಸೇರ್ಕೊಂಡ್ರು. ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಸೇರ್ಕೊಂಡ್ರು. ಆನಂತರ ಅಖಿಲೇಶ್ ಅವರು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ನಾನು ಹೇಳುದು, ಈ ದೇಶದಲ್ಲಿ ಒಂದು ವಿಷಯಾಧಾರಿತವಾಗಿ ಅನ್ಯಾಯದ ವಿರುದ್ಧ, ಯಾರೇ ಪಕ್ಷ ಆಗಿರಲಿ ಅದು, ಅನ್ಯಾಯದ ವಿರುದ್ಧವಾಗಿ ಎಲ್ಲರೂ ಒಗ್ಗೂಡ್ಬೇಕಂತ ಈ ಸಂದರ್ಭದಲ್ಲಿ ಯಾಕೆ ಮೀನಾ ಮೇಷ ಎಣಿಸ್ತಾ ಇದ್ದೀರಾ? ಬಹುಜನ ಸಮಾಜ ಪಕ್ಷ ಇದೆ, ದ್ರಾವಿಡ ಪಕ್ಷಗಳಿದಾವೆ, ಇಲ್ಲಿ ಬೇರೆ ಬೇರೆ ಪಕ್ಷಗಳಿದಾವೆ, ಎಲ್ಲರೂ ಜನಪರ ಪಕ್ಷಗಳು ನಾವು ಅಥವಾ ಕೋಮುವಾದಿ ಪಕ್ಷಗಳ ವಿರೋಧಿಗಳು ನಾವು ಅಂತ ಹೇಳ್ಕೊಳ್ತಕ್ಕಂಥವ್ರು ಪ್ರತಿಯೊಬ್ಬ ವ್ಯಕ್ತಿನೂ ತಮ್ಮ ಪಕ್ಷದ ಬ್ಯಾನರ್ನಲ್ಲಿ ಬಂದು ಇದನ್ನ ಖಂಡಿಸಬೇಕು. ನಾನು ಹೇಳೋದು, ಈ ಸಂದರ್ಭದಲ್ಲಿ ಒಂದು ಸಂಘಟನೆ ಇದ್ದಕ್ಕಿದ್ದಂಗೆ ಸರ್ಜ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಖಂಡಿಸಬೇಕು. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರ ಸಿದ್ಧಾಂತವೇ ಬೇರೆ, ನಮ್ಮ ಸಿದ್ಧಾಂತವೇ ಬೇರೆ, ಅಥವಾ ಇದೊಂದು ತಕ್ಷಣಕ್ಕೆ ಉಟ್ಕೊಂಡಂತ ಒಂದು ಈ ಸೋಡಾ ಬಾಟಲ್ ಹೊಡೆದ ತಕ್ಷಣ ನೊರೆ ಬಂದ್ಬಿಡ್ತಲ್ಲ, ಆ ರೀತಿ ನೊರೆ ಬಂದಂಗೆ ಬಂದಿರತಕ್ಕಂಥ ಒಂದು ಘಟನೆ ಇದು ಅಂತ ನಾವು ಪ್ರತಿ ದಿನವೂ ಅದನ್ನ ಟೀಕೆ ಮಾಡ್ತಾ ಕೂತ್ಕೊಳ್ಳಕ್ ಆಗುತ್ತಾ? ಯಾಕಂದ್ರೆ ಕ್ರಾಂತಿ ಅಂತಕ್ಕಂಥದ್ದು ಸಡನ್ ಆಗಿ ಕ್ರಿಯೇಟ್ ಆಗುವಂಥದ್ದು, ಸಡನ್ ಆಗಿ ಒಂದು ಅನ್ಯಾಯದ ವಿರುದ್ಧ ಒಂದು ಪ್ರತಿಭಟನೆ ಸೃಷ್ಟಿಯಾಗುತ್ತೆ. ಆಗ ನಾವು ನ್ಯಾಯ ಅನ್ಯಾಯಗಳನ್ನ ಪರಿಶೀಲನೆ ಮಾಡಬೇಕು ಹೊರತು ಇದರಲ್ಲಿ ಸೈದ್ಧಾಂತಿಕತೆ ಇದೆಯಾ, ಅಥವಾ ನಮ್ಮ ಸಿದ್ಧಾಂತಕ್ಕೂ ಇವ್ರ ಸಿದ್ಧಾಂತಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ, ಅಥವಾ ಇವ್ರ ಸಿದ್ಧಾಂತ ಜೊತೆ ನಾವು ಸೇರ್ಕೊಂಡ್ರೆ ನಮ್ಗೇನಾದ್ರೂ ಮುಜುಗರ ಆಗುತ್ತಾ, ಸರ್ಕಾರ ನಮ್ಮ ಮೇಲೆ ಏನಾದ್ರೂ ಕಂಡಿಡುತ್ತೆ ಅನ್ನುವಂತ ಲೆಕ್ಕಾಚಾರಗಳನ್ನ ಮಾಡೋದಿದೆಯಲ್ಲ, ಅದು ಜನಪರವಾದಂತ ನಿಲುವು ಅಲ್ಲ ಅದು. ಹಾಗಾಗಿ ಯಾರ್ಯಾರು ನೀವು ಕೋಮುವಾದಿಗಳನ್ನ ವಿರೋಧಿಸ್ತಾ ಇದ್ದೀರೋ, ಯಾರ್ಯಾರು ವಿದ್ಯಾರ್ಥಿಗಳಿಗೆ ಆದಂತ ಅನ್ಯಾಯವನ್ನು ನೀವು ಅನ್ಯಾಯ ಅಂತ ಖಂಡಿಸಬೇಕು ಅಂತಿದ್ರು, ನಿಮ್ಮ ನೆಲೆಗಟ್ಟಿನಲ್ಲಿ ಕನಿಷ್ಠ ನೀವು ಸಿಜೆಪಿ ಬೆಂಬಲ ಕೊಡಬೇಡಿ. ಆದ್ರೆ ಸಿಜೆಪಿಯ ಹೋರಾಟದಲ್ಲಿ ಒಂದು ನ್ಯಾಯ ಇದೆ, ಒಂದು ವಿಷಯಾಧಾರಿತವಾದಂತಹ ಪ್ರಶ್ನೆ ಇದೆ, ಇದನ್ನು ಪ್ರತಿಭಟಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕು ಅನ್ನುವಂಥದ್ದನ್ನು ನಾವು ಹಕ್ಕೊತ್ತಾಯಗಳನ್ನ ಮಂಡಿಸ್ತೇ ಹೋದ್ರೆ ಹೇಗೆ? ಮೋದಿ ಶಕ್ತಿಗಳನ್ನ ದೂರ ಇಡಬೇಕು, ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ಅನೇಕರು ಮಾತಾಡ್ತಾರೆ. ಆದ್ರೆ ಅಂತಹ ಒಂದು ಪ್ರತಿರೋಧ ಕಂಡು ಬಂದಾಗ ಯಾಕೆ ಅವರಿಗೆ ಹೋಗಿ ಬೆಂಬಲ ನೀಡಬೇಕು? ನನ್ನ ಪ್ರಕಾರ ನಿಜವಾಗ್ಲೂ ನೀವು ಕೋಮುವಾದಿಗಳನ್ನ ವಿರೋಧಿಸದೇ ಆದ್ರೆ, ನಿಜವಾಗ್ಲೂ ನೀವು ಭಾರತವನ್ನು ಪ್ರೀತಿಸುವುದೇ ಆದ್ರೆ, ವಿದ್ಯಾರ್ಥಿ ಯುವಜನರ ಕೈಗೆ ಉದ್ಯೋಗ ಬರಬೇಕು, ಅವರ ಕನಸುಗಳು ಈಡೇರಿಸಬೇಕು, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ನ್ಯಾಯ ಸಲ್ಲಬೇಕು, ರೈತರಿಗೆ ನ್ಯಾಯ ಸಲ್ಲಬೇಕು ಅಂತಂದ್ರೆ ಈ ಒಂದು ಪ್ರತಿರೋಧದ ಹೋರಾಟವನ್ನ ಯಾರೇ ರೂಪಿಸಿದ್ರು ಆ ಹೋರಾಟಕ್ಕೆ ನಾವು ಬೆಂಬಲ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಾಡಿನ ಜನತೆ ನೋಡ್ತಾ ಇದೆ ಇವತ್ತು ಎಷ್ಟರ ಮಟ್ಟಕ್ಕೆ ವಿದ್ಯಾರ್ಥಿ ಯುವಜನರನ್ನ ಹತ್ತಿಕ್ಕಲಾಗ್ತಾ ಇದೆ ಅಂತ. ಮತ್ತು ಈ ಹೋರಾಟವನ್ನು ಕೂಡ ಸಂಘ ಪರಿವಾರದ ಬೆಂಬಲಿಗರು ಅಪಹಾಸ್ಯ ಮಾಡಿಕೊಂಡು ವಿಡಂಬನೆ ಮಾಡ್ಕೊಂಡು ನಗ್ತಾ ಇದ್ದಾರೆ. ಇನ್ಮೇಲೆ ಹೋರಾಟಗಳು ದಿಢೀರ್ನೆ ಸೃಷ್ಟಿಯಾಗ್ತವೆ. ಯಾವಾಗ್ಲೂ ಸೈದ್ಧಾಂತಿಕವಾಗಿ ಕೇಂದ್ರ ಬೇಸದಾಗಿ ಯಾವ ಪಕ್ಷಗಳು ಹುಟ್ಟೋದಿಲ್ಲ. ಇನ್ನು ಮುಂದೆ ಎಲ್ಲವೂ ಸಡನ್ ಆಗಿ ಹುಟ್ಟುವಂತವೆ. ಯಾಕಂದ್ರೆ ಅನ್ಯಾಯ ಎಲ್ಲಿ ಕಂಡು ಬರುತ್ತೆ ಅಲ್ಲಿ ತಕ್ಷಣದ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಆಮ್ ಆದ್ಮಿ ಪಕ್ಷ ಹುಟ್ಟುಕೊಂಡು ಅಧಿಕಾರ ಹಿಡಿದಿದ್ದು ಸಡನ್ ಆಗಿನೇ, ಇವತ್ತು ಇಲ್ಲೇ ಇರ್ಬೋದು ಅಧಿಕಾರದಲ್ಲಿ, ಆದ್ರೆ ಆ ತರದೊಂದು ಪ್ರತಿರೋಧ ಸೃಷ್ಟಿಯಾಗುತ್ತೆ. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನ ಮೂಲೆ ಗುಂಪು ಮಾಡಿ ಟಿವಿಕೆ ಮೇಲೆ ಬರುತ್ತೆ ಅಂದ್ರೆ ಒಂದು ಸಡನ್ ಆಗಿ ಸೃಷ್ಟಿಯಾದಂತಹ ಒಂದು ಕ್ರಾಂತಿ ಅದು. ಸೊ ಈ ಒಂದು ಬದಲಾವಣೆಗೋಸ್ಕರ ದೇಶದ ಯುವಜನ ಕಾಯ್ತಾ ಇದ್ದಾರೆ. ಈ ಯುವಜನರನ್ನ ನಾವು ಒಗ್ಗೂಡಿಸಿ ಒಂದು ಶಕ್ತಿಯಾಗಿಸಿ ಒಂದು ಬದಲಾವಣೆಯನ್ನ ನಾವು ತರಲಿಲ್ಲ ಅಂತಂದ್ರೆ ಯಾರೋ ವಿರೋಧಿಸ್ತಾರೆ, ನಾವ್ಯಾಕೆ ಅದಕ್ಕೆ ಧ್ವನಿಗೂಡಿಸೋಣ, ನಾವು ನಮ್ಮದೇ ನೆಲೆಗಟ್ಟಿನಲ್ಲಿ ವಿರೋಧಿಸ್ತೀವಿ ಅಂತ ಅನ್ಕೊಂಡು ನಾವು ಒಬ್ರಿಗೊಬ್ರು ದೂರ ಆಗೋದ್ರೆ, ಒಟ್ಟಾರೆಯಾಗಿ ಕೋಮುವಾದಿಯನ್ನೇ ವಿರೋಧಿಸುವ ಎಲ್ಲಾ ಶಕ್ತಿಗಳು ಒಂಟಿ ಧ್ವನಿಗಳಾಗೋದ್ರೆ ಕಷ್ಟ ಆಗೋಗುತ್ತೆ. ಎಲ್ಲರೂ ಜಂಟಿ ಧ್ವನಿಗಳಾಗಿ ಇದನ್ನು ಮೊಳಗಿಸಿದಾಗ ಮಾತ್ರವೇ ಭಾರತದಲ್ಲಿ ಒಂದು ಬದಲಾವಣೆ ತರಕ್ ಸಾಧ್ಯ. ಭಾರತದಲ್ಲಿ ಬದಲಾವಣೆ ಬೇಕಾಗಿದೆ. ಭಾರತದಲ್ಲಿ ಯುವಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಭಾರತದ ಬದಲಾವಣೆಗೆ ದಯಮಾಡಿ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ವಿರೋಧಿಸಬೇಕು ಒಕ್ಕೊರಲಲ್ಲಿ. ಯಾಕಂದ್ರೆ ಇದು ವಿದ್ಯಾರ್ಥಿ ಮತ್ತು ಯುವಜನರ ಬದುಕಿನ ಪ್ರಶ್ನೆ ಆಗಿದೆ. ಬಹುತೇಕ ಮಾಧ್ಯಮಗಳು ಭಾರತದಲ್ಲಿ ಸತ್ತೋಗಿವೆ, ಬಹುತೇಕ ಮಾಧ್ಯಮಗಳು ಮಾರಾಟ ಆಗಿವೆ, ಬಹುತೇಕ ಮಾಧ್ಯಮಗಳು ಇವತ್ತು ವಿದ್ಯಾರ್ಥಿ ಯುವಜನರನ್ನು ಫೋಕಸ್ ಮಾಡೋ ಬದಲಿಗೆ ಅವರು ಇವತ್ತಿಗೂ ಕೂಡ ಆಳುವ ಸರ್ಕಾರಗಳನ್ನೇ ಹೊಗಳ್ತಾ ಕೂತಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತಮಗೆ ತಾವೇ ಮಾಧ್ಯಮಗಳಾಗಬೇಕಾಗಿದೆ. ಮತ್ತು ಇಲ್ಲಿನ ಅನ್ಯಾಯಗಳನ್ನ, ಅಕ್ರಮಗಳನ್ನ, ದೌರ್ಜನ್ಯ, ದಬ್ಬಾಳಿಕೆಗಳನ್ನ ಪ್ರಶ್ನೆ ಮಾಡದೆ ಹೋದ್ರೆ ಇದು ಪ್ರಜಾಪ್ರಭುತ್ವದ ಸಾವಾಗುತ್ತೆ, ಪ್ರಜಾಪ್ರಭುತ್ವದ ಅಣಕಾಗುತ್ತೆ, ಇದು ಪ್ರಜಾಪ್ರಭುತ್ವದ ಸೋಲಾಗುತ್ತೆ. ಪ್ರಜಾಪ್ರಭುತ್ವವನ್ನು ಸೋಲಲು ಬಿಡಬಾರದು. ಪ್ರಜಾಪ್ರಭುತ್ವ ಸೋತ್ರೆ ಪ್ರತಿಯೊಬ್ಬ ವ್ಯಕ್ತಿ ಸೋತಂಗೆ.
ನಿಮ್ಮ ಸೈದ್ಧಾಂತಿಕ ನಿಲುವುಗಳು ಏನೇ ಇರಲಿ, ಅದರ ಅನ್ಯಾಯಗಳನ್ನ ಯಾರೇ ಮಾಡಲಿ ಅದನ್ನ ಖಂಡಿಸಲಿಲ್ಲ ಅಂತಂದ್ರೆ ನಾವು ಪ್ರಜಾಪ್ರಭುತ್ವವಾದಿಗಳಾಗಿರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅನ್ಯಾಯವನ್ನ, ಅಕ್ರಮಗಳನ್ನ ಪ್ರಶ್ನೆ ಮಾಡೋಣ ಬನ್ನಿ. ನಮಸ್ತೆ.